ಅವರೊಂದು ಪಾಯಿಂಟ್ ಹೇಳಿದ್ರು ರಮೇಶ್ ಬಾಬು ಅವರು, ಮೋಹನ್ ವಿಶ್ವ ಅವರೇ, ಉದ್ಯಮಪತಿಗಳ ಸಾವಿರಾರು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡೋದಕ್ಕಾಗತ್ತೆ, ನಾವು ಬಡವರಿಗೆ ಕೊಡ್ತೀವಿ ಅಂದರೆ ಕಷ್ಟ ಆಗುತ್ತಾ ನಿಮಗೆ ಅಂತ. ಅಜಿತ್ ನೋಡಿ, ಕಾಂಗ್ರೆಸ್ಸು ಇದೇ ಸುಳ್ಳನ್ನು 2013, 14, 16, 18, 19, 20 ಕಳೆದ 8-9 ವರ್ಷದಿಂದ ಹೇಳ್ಕೊಂಡು ಬರ್ತಾನೇ ಇದೆ. ಉದ್ಯಮಪತಿಗಳ ಸಾಲ ಮನ್ನಾ ಮಾಡಿದ್ರು ಅಂತ ಹೇಳ್ಬಿಟ್ಟು ಜನ ನಂಬಲಿಲ್ಲ. ಇವ್ರು ಸುಳ್ಳು ಗೊತ್ತಾಯ್ತು, ಅದಕ್ಕೆ ಎಲ್ಲ ಕಡೆ ಸೋಲ್ಸಿದ್ರು. ಮತ್ತು ಅದೇ ಹಳೆ ಸಿಲೆಬಸ್ ಅವ್ರು ಹೇಳಿದ್ರೆ ಅವ್ರು ಅದರಲ್ಲೇ ಇರ್ತೀನಿ ಅಂದರೆ ಅದರಲ್ಲೇ ಇರಲಿ. ಇವ್ರ ಕಾಲದಲ್ಲಿ ಪಿ ಚಿದಂಬರಂ 4-5 ಸಲ ಬಜೆಟ್ ಮಂಡಿಸಿದ್ರು ಅಂತ ಹೇಳಿದ್ರು. ಹೌದು, ಯಾಕೆ ಅದೇ ಚಿದಂಬರಂ ಕಾಲದಲ್ಲಿ ಫೋನ್ ಬ್ಯಾಂಕಿಂಗ್ ನಡೀತಿತ್ತಲ್ಲ. ವಿಜಯ್ ಮಲ್ಯ ಹಿಂಗೆ ಒಂದು ಫೋನ್ ಮಾಡ್ರೆ ಹೋಗ್ತಿತ್ತು ಲೋನು. ವಿಜಯ್ ಮಲ್ಯ ಡಿಫಾಲ್ಟರ್ ಆಗಿದ್ರು, ಸಾಲ ಕಟ್ಟಿಲ್ಲ ಅಂದ್ರೂ 1531 ಕೋಟಿ 2011 ಅಲಾಟ್ ಮಾಡ್ತಾರೆ. ಯಾರು ಮಾಡಿದಾಗಾದ್ರೆ ಒಂದು ಫೋನಲ್ಲಿ ಹೋಗ್ತಿತ್ತು ಸಾಲ. ಅವಾಗ ಇಡೀ ದೇಶದ ಆರ್ಥಿಕ ವ್ಯವಸ್ಥೆನ ಮುಳುಗಿಸ್ಬಿಟ್ರು. 34 ಲಕ್ಷ ಕೋಟಿ NPA ಕ್ರಿಯೇಟ್ ಮಾಡಿದ್ರು 2009 2014 ಮಧ್ಯೆ. ಲಕ್ಷಾಂತರ ಕೋಟಿ ಲೂಟಿ ಮಾಡಿ ಬರೀ ಕಮಿಷನ್ಗಳೆಲ್ಲ ಲೋನ್ಗಳು ಕೊಟ್ಕೊಂಡು ಇವ್ರ ಬ್ಯಾಂಕಿಂಗ್ ವ್ಯವಸ್ಥೆನ, ಇವ್ರ ಆರ್ಥಿಕ ವ್ಯವಸ್ಥೆನ ಹಾಳು ಮಾಡ್ಬಿಟ್ಟು ಇವತ್ತು ಸಾಲ ಮನ್ನಾ ಅಂತಂದ್ರೆ ಯಾಕೆ ರಿಕವರೀಸ್ ಬಗ್ಗೆ ಮಾತಾಡಲ್ವಾ? ಇದೇ ವಿಜಯ್ ಮಲ್ಯದಿಂದ ಇವತ್ತವರೆಗೂ 6700 ಕೋಟಿ ರಿಕವರಿ ಆಗಿಲ್ವಾ? ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಸಹಾರಾ ಗ್ರೂಪ್ ಇಂದ ರಿಕವರಿ ಆಗಿಲ್ವಾ? ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಬರೀ ಡಿಫಾಲ್ಟರ್ಸ್ ಬಗ್ಗೆ ಮಾತ್ರ ಮಾತಾಡೋದು. ನೀವು ರಿಕವರಿ ಬಗ್ಗೆನೇ ಮಾತಾಡಿ ಸ್ವಾಮಿ. NPA ರೇಟ್ಸ್ ಎಷ್ಟು ಕಡಿಮೆ ಆಗಿದೆ ಇವತ್ತು ಇಡೀ ದೇಶದಲ್ಲಿ. ಈ ರೀತಿ ಸುಳ್ಳುಗಳನ್ನ ಹೇಳೋದು ಬೇಡ. ನಾನು ಕಮಿಂಗ್ ಬ್ಯಾಕ್ ಟು ಹಿಸ್ ಪಾಯಿಂಟ್, ಈ ಜಾತಿ ಗಣತಿ ಸೆನ್ಸಸ್ ಎಲ್ಲ ಎಲ್ಲಿಂದ ಶುರುವಾಗಿತ್ತು ಅಂತ ಲಿಂಕ್ ಕೊಡ್ತಾ ಹೋದ್ರೆ ಈ OBC ರಿಸರ್ವೇಶನ್ ಇಂದ ಶುರುವಾಗಿ ಕೊನೆಗೆ ಇಲ್ಲಿ ಬಂದು ನಿಂತ್ಕೊಳ್ತು ಚರ್ಚೆ ದೇಶದಲ್ಲಿ. ಕರೆಕ್ಟ್ ಅಲ್ವಾ? ನಮ್ಮ ಕಾಂಗ್ರೆಸ್ನ ವಕ್ತಾರರು ಹೇಳಿದ್ರು, ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ರಿಸರ್ವೇಶನ್ ಅಪೋಸ್ ಮಾಡಿಲ್ಲ, ಜಾತಿ ಗಣತಿನ ಅಪೋಸ್ ಮಾಡಿಲ್ಲ ಅಂತ ಒಂದು ದೊಡ್ಡ ಸುಳ್ಳು ಹೇಳಿದ್ರು. ಹಾಗಾದ್ರೆ ಇದೇ OBC ವಿಷಯಕ್ಕೆ ಬರೋದಾದ್ರೆ, ನೆಹರು ಪ್ರಧಾನಮಂತ್ರಿ ಆಗಿದ್ದಾಗ ಕಾಕಾ ಕಾಲೇಕರ್ ಕಮಿಟಿನ ನೇಮಕ ಮಾಡಿ OBC ರಿಪೋರ್ಟ್ ತಗೊಂಡಾಗ 25 ವರ್ಷ ತಮ್ಮ ಚೇರ್ ಹಿಡ್ಕೊಂಡು ಕೂತಿದ್ರು, ರಿಸರ್ವೇಶನ್ ಕೊಡ್ಲಿಲ್ಲ. ಅದಾದ್ಮೇಲೆ ಇಂದಿರಾ ಗಾಂಧಿ ಬಂದ್ರು, ಅವರು ಏನು ಮಾಡ್ಲಿಲ್ಲ. ನೆಕ್ಸ್ಟ್ 78, 79ರಲ್ಲಿ ಮಂಡಲ್ ಕಮಿಷನ್ ಫಾರ್ಮ್ ಆಗಿದ್ದು, ಅದು ಇವ್ರ ಅವಧಿನಲ್ಲ, ಇಂದಿರಾ ಗಾಂಧಿ ಕೆಳಗ್ ಬಿದ್ದು ಜನತಾ ಪಕ್ಷ ಬಂದಾಗ. ಅದಾಗಿ 80ರಲ್ಲಿ ಮಂಡಲ್ ವರದಿ ಬಂತು, ವರದಿನ ಅಕ್ಸೆಪ್ಟೇ ಮಾಡ್ಕೊಂಡಿಲ್ಲ. 81ರಿಂದ 89ವರೆಗೂ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು, ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು. ಅವತ್ತು OBC ಮೋಸ ಮಾಡಿದ್ರು. 1990ನಲ್ಲಿ ಯಾವಾಗ ರಾಜೀವ್ ಗಾಂಧಿ ಕೆಳಗಿಳಿತಾರೋ ಅವಾಗ ಪಾರ್ಲಿಮೆಂಟ್ ಅಲ್ಲಿ OBC ರಿಸರ್ವೇಶನ್ ಬಗ್ಗೆ ಚರ್ಚೆ ಬಂದಾಗ ಓಪನ್ ಆಗಿ ಅಪೋಸ್ ಮಾಡಿದ ಇದೇ ರಾಜೀವ್ ಗಾಂಧಿ. ರಿಸರ್ವೇಶನ್ ಕೊಡಬಾರ್ದು OBCಗಳಿಗೆ ಅಂತ ಹೇಳ್ಬಿಟ್ಟು ತಿರ್ಗಾ 2004ರಿಂದ 2014 ಮಧ್ಯೆ ಅಧಿಕಾರದಲ್ಲಿ ಇದ್ರು. ಅವತ್ತು ಏನು ಮಾಡಲಿಲ್ಲ. ಇವ್ರು ಪ್ರತಿಯೊಂದು ಹಂತದಲ್ಲೂ ವಿರೋಧ ಮಾಡ್ಕೊಂಡ್ ಬಂದ್ಬಿಟ್ಟು ಕೊಡ್ದಿರಾ ಇವಾಗ ಚುನಾವಣೆ ಗಿಮಿಕ್ಕೋಸ್ಕರ ನಾವು ರಿಸರ್ವೇಶನ್ ಕೊಡ್ತೀವಿ, ನಾವು ಸೆನ್ಸಸ್ ಮಾಡ್ತೀವಿ ಅಂದ್ರೆ ಜನ ನಂಬ್ತಾರ ಇವ್ರನ್ನ. ಇದನ್ನೇ ಕಾಂಗ್ರೆಸ್ ನ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳೋದು. ದೇಶವನ್ನು ಹಿಂದಕ್ಕೆ ತಗೊಂಡು ಹೋಗೋ ಪ್ರಣಾಳಿಕೆ ಅಂತ ಹೇಳ್ತಾರೆ. ವಾಪಸ್ ಮತ್ತೆ ಹಿಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ನೀವು ಸಿದ್ದರಾಮಯ್ಯನವ್ರು ಯಾವಾಗಲೇ ಹೇಳ್ತಿರ್ತಾರೆ ಸುಳ್ಳು BJP ಮನೆದೇವರು ಅಂತೇಳಿ. ಈಗ ಮಂಡಲ್ ಕಮಿಷನ್ನು ಅಫ್ಕೋರ್ಸ್ VP ಸಿಂಗ್ರವರು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದಾಗ ಈ ದೇಶದಲ್ಲಿ ಮೀಸಲಾತಿ ತಡಿಬೇಕು, ಮೀಸಲಾತಿ ವಿರೋಧ ಮಾಡಬೇಕಂತೇಳಿ ರಥಯಾತ್ರೆ ಪ್ರಾರಂಭ ಮಾಡಿದ್ರೆ BJPನವರು. ಈ ಸತ್ಯ ಇದು. ಈ ಸ್ವಲ್ಪ ದಯಮಾಡಿ, ಜವಾಹರ್ಲಾಲ್ ನೆಹರು ಅವರು ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ಮೀಸಲಾತಿಯನ್ನು ವಿರೋಧ ಮಾಡ್ತಾರ್ರಿ. ಅದರಲ್ಲಿ ಮೀಸಲಾತಿಯಿಂದ ಪ್ರತಿಭೆ ಇಲ್ಲದಂತವ್ರು ಮೇಲೆ ಬರುವಂತ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಜವಾಹರ್ಲಾಲ್ ನೆಹರು ಅವರು ಪತ್ರ ಬರೀತಾರೆ ಮುಖ್ಯಮಂತ್ರಿಗಳಿಗೆ. ನನಗೆ ನಿಮ್ಮ ಬಗ್ಗೆ ಬಹಳ ಗೌರವ ಬರುತ್ತೆ. ದಯವಿಟ್ಟು ನೋಡಿ ಇದನ್ನು. ಏನು ಇದು ಪಾರ್ಟಿ ಡಾಕ್ಯುಮೆಂಟ್ಸ್, ಭಾರತೀಯ ಜನಸಂಘ 1951 to 72. ದಯಮಾಡಿ ಓದಿ. ಮೀಸಲಾತಿನ ಭಾರತೀಯ ಜನಸಂಘದವರು, ಇವರ ಮಾತೃಪಕ್ಷದವರು, BJP ಹಳೆ BJS, ಭಾರತೀಯ ಜನಸಂಘ ಏನೇನು ಮೀಸಲಾತಿ ಅವ್ರ ಪರವಾಗಿ ಮೀಸಲಾತಿ ಬಗ್ಗೆ ಅವ್ರ ಒಲವೇನಿತ್ತು ನಿಲುವೇನಿತ್ತು. ಇತ್ತೀಚೆಗೆ ಭಾಗವತ್ರವರು RSS ಪ್ರಮುಖ ಮೀಸಲಾತಿ ವಿರೋಧ ವ್ಯಕ್ತಪಡಿಸಿ ಇಡೀ ಮಾಧ್ಯಮ ಚರ್ಚೆ ಆಗಿದೆ. ಮಂಡಲ್ ಕಮಿಷನ್ ಫಾರ್ಮ್ ಜನಸಂಘ ಇದ್ದಿದ್ದು. ರಿಪೋರ್ಟ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ಯಾರು? 1990ನಲ್ಲಿ VP ಸಿಂಗ್ ಇದ್ದಾಗ ಈಗ ಎಲ್ಲಾ ಪಕ್ಷಗಳಿಗೂ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಮೀಸಲಾತಿಯ ಪರವಾಗಿರಬೇಕು, ಅಂಬೇಡ್ಕರ್ನ ಹೆಗಲ ಮೇಲೆ ಕುಳಿತುಕೊಂಡು ಕುಣಿಬೇಕು ಅಂತ ಯಾರ್ಯಾರು ಯಾವ ವಿಷಯದಲ್ಲಿ. ನೆಹರು ಅವ್ರ ಪತ್ರದ ಒಂದು ಸೆಂಟೆನ್ಸ್ ಓದ್ತೀನಿ ಸರ್, ನೀವು ಓದಿದ ರೀತಿಯಲ್ಲಿ. ಇಟ್ ಈಸ್ ಟ್ರೂ ದಟ್ ವಿ ಆರ್ ಟೈಡ್ ಅಪ್ ವಿತ್ ಅ ಸರ್ಟನ್ ರೂಲ್ಸ್ ಅಂಡ್ ಕನ್ವೆನ್ಷನ್ಸ್ ಅಬೌಟ್ ಹೆಲ್ಪಿಂಗ್ ಶೆಡ್ಯೂಲ್ ಕಾಸ್ಟ್ಸ್ ಅಂಡ್ ಟ್ರೈಬ್ಸ್. ದೇ ಡಿಸರ್ವ್ ಹೆಲ್ಪ್, ಬಟ್ ಈವನ್ ಸೋ ಐ ಡಿಸ್ಲೈಕ್ ಎನಿ ಕೈಂಡ್ ಆಫ್ ರಿಸರ್ವೇಷನ್, ಮೋರ್ ಪರ್ಟಿಕ್ಯುಲರ್ಲಿ ಇನ್ ಸರ್ವಿಸ್ ಅಂತ ನೆಹರು ಅವರು ಬರೆದಂತ ಪತ್ರ.
ಯಾವಾಗ ಪತ್ರ ನಾನು ಡಿಸ್ಪ್ಯೂಟ್ ಮಾಡ್ತಿಲ್ಲ. ಯಾವಾಗ ಬರ್ದಿರೋದು ಹೇಳಿ, ನೀವು ಡೇಟ್ ಹೇಳಿ. ಒಂದು ನಿಮಿಷ ದಯಮಾಡಿ ಹೇಳಿ. ಜನಕ್ಕೆ ರಾಂಗ್ ಮೆಸೇಜ್ ಹೋಗೋದು ಬೇಡ. ರಾಂಗ್ ಮೆಸೇಜ್ ಈ ಪತ್ರ ನೀವು ನಾನು ಇದನ್ನು ಸರ್ ಓಪನ್ ಲೈವ್ ಅಲ್ಲಿ ಓದಿದ್ದೀನಿ. ನಾನು ಡಿಸ್ಪ್ಯೂಟೇ ಮಾಡ್ತಿಲ್ಲ ಸರ್, ಐ ಆಮ್ ಅಕ್ಸೆಪ್ಟಿಂಗ್. ಡೇಟ್ ಹೇಳಿ ನೀವು. ಸಬ್ಸಿಕ್ವೆಂಟ್ ಟು ದಟ್ ಲೆಟರ್, ಅದನ್ನೇ ನಾನು ನಿಮ್ಗೆ ಹೇಳ್ದಂಥದ್ದು. ಸಬ್ಸಿಕ್ವೆಂಟ್ ಟು ದಟ್ ಲೆಟರ್ 27 ಒಂದು ನಿಮಿಷ ಡೇಟ್ ಹೇಳ್ಬಿಡ್ತೀನಿ. 27 ಜೂನ್ 1961. ಎಸ್, ಸಬ್ಸಿಕ್ವೆಂಟ್ ಟು ದಟ್ ಲೆಟರ್ ತಮಿಳುನಾಡಿನಲ್ಲಿ ಮೀಸಲಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಬಂದಂಥ ಸಂದರ್ಭದಲ್ಲಿ ಮೀಸಲಾತಿಗೆ ಅನುಗುಣವಾಗಿ ಈ ದೇಶಕ್ಕೆ ಮೊದಲನೇ ತಿದ್ದುಪಡಿ ತಂದಂಥವ್ರು ಜವಾಹರ್ಲಾಲ್ ನೆಹರೂರವರು. ಅದನ್ನೇ ಆ ಲೆಟರ್ ನಾನು ಡಿಸ್ಪ್ಯೂಟೇ ಮಾಡ್ತಿಲ್ಲ. ಅಟ್ ದ ಸೇಮ್ ಟೈಮ್ ನಿಮ್ಮ ಜನಸಂಘ, ಆವತ್ತಿನ ಜನಸಂಘ, ನಿಮ್ಮ ಪಾಲಿಸಿ ಏನಿತ್ತು? ಯು ಆರ್ ಎಗ್ನೆಸ್ಟ್ ಟು ದ ರಿಸರ್ವೇಷನ್. ನೀವು ಈ ದೇಶಕ್ಕೆ ಸಂವಿಧಾನ ಬೇಡ, ಮನುಸ್ಮೃತಿ ಬೇಕಂತ ಹೇಳುವಂತ ನೀವು 30 ಸೆಕೆಂಡ್ಸ್ ವಿಪರ್ಯಾಸ ಏನು ಅಂತಂದ್ರೆ, ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಜವಾಹರ್ಲಾಲ್ ನೆಹರು ಅವರ ಪ್ರಥಮ ಮಂತ್ರಿಮಂಡಲದ ಕೈಗಾರಿಕಾ ಸಚಿವರು, ರಾಷ್ಟ್ರದ ಫಸ್ಟ್ ಇಂಡಸ್ಟ್ರಿ ಮಿನಿಸ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯನ್ನ ಜವಾಹರ್ಲಾಲ್ ನೆಹರೂಸ್ ಗೌರ್ಮೆಂಟ್. ಅದು ಕಾಲಧರ್ಮ ಬದಲಾಗಿದೆ ನಿಜ. ಆದರೆ ನೀವು ಭಾಳ ಹಾರ್ಶ್ ಅಂತಂದ್ರಿ. ಹಾರ್ಶ್ ಅಂತ ಯಾಕೆ ಹೇಳಿದೆ ಅಂತಂದರೆ, ಅಕಸ್ಮಾತ್ ಗೆಲ್ಲೋ ಸಾಧ್ಯತೆ ಇದ್ರೆ ಮೋದಿಗೆ ಇವತ್ತು ಸರ್ವೆ ಎಲ್ಲ ನೋಡ್ರಿ ಗೆಲ್ಲೋ ಸಾಧ್ಯತೆ, ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ನಾನು ಯಾರು ಹಿಂಗೆ 1 ಲಕ್ಷ ಪ್ರಾಮಿಯಂ ಹೆಂಗಪ್ಪ ಅಂತಂದ್ಬಿಟ್ಟು, ಯಾಕಂದ್ರೆ ಗೊತ್ತಿದೆ ಅವ್ರಿಗೆ ಅವ್ರ ಸರ್ಕಾರ. ಆಮೇಲೆ 2 ವರ್ಷಗಳ ಕಾಲ ಇಡೀ ಪ್ರಪಂಚದ ಆರ್ಥಿಕ ವ್ಯವಸ್ಥೆ ಸ್ಥಗಿತಗೊಂಡಿತ್ತು, ಎಲ್ಲ ವರಮಾನಗಳು ಬಂದಾಗಿದ್ವು, ಟ್ಯಾಕ್ಸ್ ರೆವಿನ್ಯೂ ಬರ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ಮುತುವರ್ಜಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಷ್ಟು ಕಷ್ಟಪಟ್ಟು ಈ ದೇಶದ ಜೀವರಕ್ಷಣೆ ಮಾಡಿದರು ಮತ್ತು ಆರ್ಥಿಕ ಪುನಶ್ಚೇತನಕ್ಕೆ ಪ್ರಯತ್ನ ಮಾಡಿದರು. ಆ ಪ್ರಯೋಗ ಯಶಸ್ವಿ ಆಗಿದೆ. ಅದು ಗೊತ್ತಿದ್ದು ಈ ಥರ ಧಾರಾಳ ಥರ ತೋರ್ತಾ ಇರಲ್ಲ. ಅದರಿಂದ ನಾನು ಹೇಳಿದ್ದು, ಗೆಲ್ಲೋ ಸಾಧ್ಯತೆ ಇರೋ ಪಕ್ಷ ಆಗಿದೆ, ಹಿಂಗೆ ಕೊಡ್ತಿರಲ್ಲ ಬೇಕಾದಷ್ಟು. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.